ಜೈ ಶ್ರೀರಾಮ್. ನನ್ನೆಲ್ಲ ಯೂಟ್ಯೂಬ್ ವೀಕ್ಷಕ ಸ್ನೇಹಿತರಿಗೆ ನಿಮ್ಮ ಸುಪ್ರಿಯ ಶಿವಮೂರ್ತಿಗೌಡ ಮಾಡುವ ನಮಸ್ಕಾರಗಳು. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ರಾಮಾಯಣದ 67ನೇ ಭಾಗವನ್ನು ನಾನೀಗ ಪ್ರಾರಂಭಿಸ್ತಾ ಇದ್ದೀನಿ ಸ್ನೇಹಿತರೆ. ಒಂದು ಬೃಹದಾಕಾರವಾದಂತಹ ಗುಹೆಯ ಒಳಗೆ ಸ್ಥಿತವಾಗಿದ್ದಂತಹ ಸುಂದರವಾದ ಕಿಷ್ಕಿಂಧ ನಗರವನ್ನು ಅತ್ಯಂತ ಕೋಪದಿಂದ ಪ್ರವೇಶಿಸಿದ ಲಕ್ಷ್ಮಣನು ಒಂದು ಮದೋನ್ಮತ್ತ ಆನೆಯಂತೆ ಅರಮನೆಯ ಕಡೆಗೆ ಧಾವಿಸುತ್ತಾ ದಾರಿಯಲ್ಲಿದ್ದ ಮರಗಳನ್ನು ಕತ್ತರಿಸಿದನು. ಅದರುತ್ತಿದ್ದ ತುಟಿಗಳೊಂದಿಗೆ ಕೋಪೋದ್ರಿಕ್ತನಾಗಿ ಸಮೀಪಿಸುತ್ತಿದ್ದ ಲಕ್ಷ್ಮಣನನ್ನು ಕಂಡಂತಹ ಭಯಂಕರ ಕಪಿದ್ವಾರಪಾಲಕರು ಅವನನ್ನು ಎದುರಿಸಲೆಂದು ದೊಡ್ಡ ದೊಡ್ಡ ಮರಗಳನ್ನು ಹಾಗೂ ಪರ್ವತ ಶಿಖರಗಳನ್ನು ಬುಡಸಹಿತ ಕೀಳಲಾರಂಭಿಸಿದರು. ಆಯುಧಗಳೊಂದಿಗೆ ಸಿದ್ಧರಾಗುತ್ತಿದ್ದ ಕೋತಿಗಳನ್ನು ಕಂಡ ಲಕ್ಷ್ಮಣನು ಎಷ್ಟು ಉಗ್ರನಾದನೆಂದರೆ ಗಾಬರಿಗೊಂಡ ಅವರೆಲ್ಲರೂ ಭಯದಿಂದ ಓಡಿ ಹೋದರು. ಲಕ್ಷ್ಮಣನು ಕುಪಿತನಾಗಿ ಬರುತ್ತಿದ್ದದ್ದನ್ನು ಸುಗ್ರೀವನಿಗೆ ತಿಳಿಸಲೆಂದು ಮಂತ್ರಿಗಳು ಓಡಿ ಬಂದರು. ಆದರೆ ಸುಗ್ರೀವನು ಮಂತ್ರಿಗಳ ಕಡೆಗೆ ಹೆಚ್ಚು ಗಮನ ಹರಿಸಲಿಲ್ಲ. ಅಲ್ಲಿಂದ ಹೊರಬಂದ ಮಂತ್ರಿಗಳು ಕಪಿಗಳು ಯುದ್ಧಕ್ಕೆ ಸನ್ನದ್ಧರಾಗಬೇಕೆಂದು ಆಜ್ಞಾಪಿಸಿದನು. ಆಗ ಅಂಗದನನ್ನು ಭೇಟಿಯಾದ ಕುಪಿತ ಲಕ್ಷ್ಮಣನನ್ನು ತನ್ನ ಆಗಮನದ ಸಮಾಚಾರವನ್ನು ಸುಗ್ರೀವನಿಗೆ ನೀಡುವಂತೆ ಹೇಳಿದನು. ಆಗ ಸುಗ್ರೀವನ ಕೊಠಡಿಗೆ ಹೋದ ಅಂಗದನು ಅವನ ಕಾಲುಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಲಕ್ಷ್ಮಣನು ಬಂದಿರುವ ಸಮಾಚಾರವನ್ನು ಅವನಿಗೆ ತಿಳಿಸಿದನು. ಆದರೆ ಕುಡಿತದ ಅಮಲಿನಲ್ಲಿ ಮಲಗಿದ್ದ ಸುಗ್ರೀವನಿಗೆ ಎಚ್ಚರವಾಗಲಿಲ್ಲ. ಅನೇಕ ಕಪಿಗಳು ಅವನನ್ನು ಸುತ್ತುವರೆದು ಜೋರಾಗಿ ಗದ್ದಲ ಮಾಡಿದಾಗ ಮಾತ್ರವೇ ಸುಗ್ರೀವನು ಎಚ್ಚರಗೊಂಡನು. ಅವನ ಕೆಂಪಾಗಿದ್ದ ಕಣ್ಗಳು ತೆರೆದಂತೆ ಅವನನ್ನು ಉದ್ದೇಶಿಸಿದ ಮಂತ್ರಿಗಳು, ಲಕ್ಷ್ಮಣನು ಅತ್ಯಂತ ಉದ್ವೇಗದ ಸ್ಥಿತಿಯಲ್ಲಿದ್ದು ಅರಮನೆಯ ಬಾಗಿಲಾಚೆ ನಿನಗಾಗಿ ಕಾಯುತ್ತಿರುವನು. ನೀನು ಕೂಡಲೇ ಹೊರಗೆ ಹೋಗಿ ಅವನಿಗೆ ನಮಸ್ಕಾರಗಳನ್ನು ಸಲ್ಲಿಸಿ ಅವನಿಗೆ ಶರಣಾಗಬೇಕೆಂದು ನಾವು ಒತ್ತಾಯಿಸುತ್ತೇವೆ. ಈ ಮೂಲಕ ಅವನ ಕೋಪವು ಶಮನವಾಗಲೆಂದು ಪ್ರಾರ್ಥಿಸು ಎಂಬುದಾಗಿ ತಿಳಿಸಿದರು. ಕೊನೆಗೆ ಸಂದರ್ಭದ ಗಂಭೀರತೆಯನ್ನು ಅರಿತುಕೊಂಡ ಸುಗ್ರೀವನು ಲಕ್ಷ್ಮಣನನ್ನು ತನ್ನ ಮೇಲೆ ಕುಪಿತನಾಗಿರುವುದಕ್ಕೆ ಕಾರಣವೇನಿರಬಹುದೆಂದು ಆಲೋಚಿಸುತ್ತಾ ತನ್ನ ಹಾಸಿಗೆಯಿಂದ ತ್ವರಿತವಾಗಿ ಎದ್ದನು. ಆಗ ಸುಗ್ರೀವನನ್ನು ಉದ್ದೇಶಿಸಿದ ಹನುಮಂತನು, ರಾಜನೇ, ಇಂದ್ರಿಯ ಸುಖದಲ್ಲಿ ತಲ್ಲೀನನಾಗಿರುವ ನೀನು ಸಮಯವು ಹೇಗೆ ಕಳೆದಿದೆ ಎಂಬುದರ ಬಗ್ಗೆ ಗಮನ ನೀಡಿಲ್ಲ. ಶರದೃತುವು ಆರಂಭವಾಗಿ ಬಹಳ ಸಮಯವಾಗಿದ್ದರೂ ಸೀತೆಯನ್ನು ಹುಡುಕಲು ಸಹಾಯ ಮಾಡುವೆನೆಂದು ರಾಮನಿಗೆ ಕೊಟ್ಟಿದ್ದ ಭಾಷೆಯನ್ನು ನೀನು ನಿರ್ಲಕ್ಷಿಸಿರುವೆ. ಇದರ ಬಗ್ಗೆ ನಿನಗೆ ನೆನಪಿಸಲೆಂದು ಲಕ್ಷ್ಮಣನು ಇಲ್ಲಿಗೆ ಬಂದಿರುವನು. ನೀನು ಕೈ ಮುಗಿದುಕೊಂಡು ಅವನ ಬಳಿಗೆ ಹೋಗಬೇಕೆಂದು ಹಾಗೂ ಹೇಗಾದರೂ ಮಾಡಿ ಅವನನ್ನು ಶಾಂತಗೊಳಿಸಬೇಕೆಂದು ನಾನು ಬೇಡುತ್ತೇನೆ ಎಂದರು. ಸುಗ್ರೀವನ ಆಜ್ಞೆಯನ್ನು ಪಾಲಿಸಿದ ಅಂಗದನು ಲಕ್ಷ್ಮಣನನ್ನು ಅರಮನೆಯ ಒಳಗೆ ಕರೆತಂದನು. ಆಗ ಆಯುಧಗಳನ್ನು ಎತ್ತಿ ಹಿಡಿದು ನಿಂತಿದ್ದ ಕೋತಿಗಳೆಲ್ಲರೂ ಲಕ್ಷ್ಮಣನಿಗೆ ಕೈ ಮುಗಿದು ನಮಸ್ಕರಿಸಿದರು. ಸುಗ್ರೀವನ ಅಂತಃಪುರವನ್ನು ಪ್ರವೇಶಿಸಿದ ಲಕ್ಷ್ಮಣನಿಗೆ ಸಂಗೀತ ವಾದ್ಯಗಳೊಂದಿಗೆ ಹಾಗೂ ಆಭರಣಗಳ ಜಣಜಣ ಶಬ್ದಗಳೊಂದಿಗೆ ಆಡುತ್ತಿದ್ದ ಸ್ತ್ರೀಯರ ಧ್ವನಿಗಳು ಕೇಳಿಬಂದವು. ಪರಸ್ತ್ರೀಯರ ಸಂಘವನ್ನು ತ್ಯಜಿಸಿದ್ದ ಅವನಿಗೆ ತರುಣಿಯರನ್ನು ಹಾಗೂ ಸುಂದರ ಸ್ತ್ರೀಯರನ್ನು ನೋಡಿ ಮುಜುಗರವಾಯಿತು. ಆದುದರಿಂದ ಅವನು ಒಳಗೆ ಪ್ರವೇಶಿಸದೆ ಧನುಷ್ ಝೇಂಕಾರದ ಮೂಲಕ ಹೊರಗಿನಿಂದಲೇ ತನ್ನ ಆಗಮನದ ಪ್ರಕಟಣೆ ನೀಡಿದನು. ಆ ಶಬ್ದವನ್ನು ಕೇಳಿ ನಡುಗಿದ ಸುಗ್ರೀವನು, ಹೋತಾರೆ, ಲಕ್ಷ್ಮಣನು ಕುಪಿತನಾಗಿರುವುದನ್ನು ಕಂಡು ನನಗೆ ಆತಂಕವಾಗಿದೆ. ನೀನು ಮೊದಲು ಹೋಗಿ ಅವನನ್ನು ಶಾಂತಗೊಳಿಸಬೇಕೆಂದು ನನಗನಿಸುತ್ತಿದೆ ಎಂದನು. ಲಕ್ಷ್ಮಣನ ಎದುರಿಗೆ ಬಂದಾಗ ತಾರೆಯ ಉಡುಪುಗಳು ಸಡಿಲಗೊಂಡಿದ್ದವು ಮತ್ತು ಅವಳ ಕಣ್ಗಳು ಅಮಲಿನಿಂದ ತೇಲಾಡುತ್ತಿದ್ದವು. ಇದನ್ನು ಕಂಡಾಗ ಲಕ್ಷ್ಮಣನ ಕೋಪವು ಕಡಿಮೆಯಾಯಿತು ಮತ್ತು ಅವನು ಗೌರವದಿಂದ ವಿನಮ್ರವಾಗಿ ತಲೆಬಾಗಿಸಿ ಅವಳ ಕಾಲ್ಗಳತ್ತ ನೋಡತೊಡಗಿದನು. ಆಗ ತಾರೆಯು, ಪ್ರಿಯ ರಾಜಕುಮಾರನೇ, ನೀನು ಸುಗ್ರೀವನ ಮೇಲೆ ಏಕೆ ಇಷ್ಟೊಂದು ಕುಪಿತನಾಗಿರುವೆ ಎಂಬುದಾಗಿ ವಿಚಾರಿಸಿದಳು. ಲಕ್ಷ್ಮಣನು ತೀಕ್ಷ್ಣವಾಗಿ ಉತ್ತರಿಸಿದನು, ನಿನ್ನ ಪತಿಯು ರಾಮನೆಡೆಗೆ ತನ್ನ ಋಣವನ್ನು ನಿರ್ಲಕ್ಷಿಸಿದ್ದಾನೆ. ಬದಲಿಗೆ ಅವನು ತನ್ನ ದಿನಗಳನ್ನು ತನ್ನ ಅಂತಃಪುರದ ಸ್ತ್ರೀಯರೊಡನೆ ವಿಲಾಸದಲ್ಲಿ ಕಳೆಯುತ್ತಿದ್ದಾನೆ. ಇದನ್ನು ಕೇಳಿದ ತಾರೆಯು, ಓ ಲಕ್ಷ್ಮಣನೇ, ಕಾಮದೆಡೆಗೆ ತನ್ನ ಮನಸ್ಸನ್ನು ವಾಲಿದ್ದು ಸದ್ಬುದ್ಧಿಯನ್ನು ಕಳೆದುಕೊಂಡಿರುವ ಸುಗ್ರೀವನನ್ನು ನೀನು ಕ್ಷಮಿಸಬೇಕು.
ಕೆಲವೊಮ್ಮೆ ಮಹರ್ಷಿಗಳು ಕೂಡ ಇಂದ್ರಿಯ ಸುಖಕ್ಕಾಗಿ ಕಾತರಿಸುತ್ತಾರೆ. ಇನ್ನು ಚಂಚಲ ಸ್ವಭಾವದ ಕೋತಿಯ ಬಗ್ಗೆ ಹೇಳುವುದೇನಿದೆ. ರಾಮನೆಡೆಗಿನ ತನ್ನ ಋಣವನ್ನು ತೀರಿಸಲು ಸುಗ್ರೀವನು ಮರೆತಿರುವನೆಂದು ನೀನು ದಯವಿಟ್ಟು ಭಾವಿಸಬಾರದು. ಸೀತೆಯನ್ನು ಹುಡುಕಲು ಸಹಸ್ರ ಕೋಟಿ ಸಂಖ್ಯೆಯ ಕೋತಿಗಳು ಇಲ್ಲಿಗೆ ಬಂದು ಸೇರಬೇಕೆಂದು ಅವನು ಈಗಾಗಲೇ ಕಟ್ಟೆಚ್ಚರಿಕೆಯನ್ನು ನೀಡಿದ್ದಾನೆ. ದಯವಿಟ್ಟು ಒಳಗೆ ಬಂದು ಸುಗ್ರೀವನೆಡೆಗೆ ಮಾತನಾಡು ಎಂಬುದಾಗಿ ಬೇಡಿಕೊಂಡಳು. ಲಕ್ಷ್ಮಣನು ಅರಮನೆಯ ಅಂತಃಪುರವನ್ನು ಪ್ರವೇಶಿಸಿದನು. ಆದರೆ ಅಸಾಧಾರಣ ಐಶ್ವರ್ಯಗಳನ್ನು ಹಾಗೂ ಸುಂದರ ಸ್ತ್ರೀಯರ ಗುಂಪುಗಳನ್ನು ನೋಡಿದಾಗ ಅವನ ಕೋಪವು ಮತ್ತಷ್ಟು ಕೆರಳಿತು. ಸುಗ್ರೀವನು ರುಮೆಯನ್ನು ಆಲಂಗಿಸಿಕೊಂಡು ಹೊರಗು ಮಂಚದ ಮೇಲೆ ಕುಳಿತಿದ್ದನು. ಆದರೆ ಲಕ್ಷ್ಮಣನ ಆಗಮನವನ್ನು ಕಂಡ ಅವನು ಅವಸರದಿಂದ ಎದ್ದು ಕೈಮುಗಿದು ನಿಂತನು. ಅಲ್ಲಿ ಉಪಸ್ಥಿತರಿದ್ದಂತಹ ಸ್ತ್ರೀಯರೆಲ್ಲರೂ ಅದೇ ರೀತಿ ಮಾಡಿದರು. ಆಗ ಸುಗ್ರೀವನನ್ನು ತೆಗಳಲಾರಂಭಿಸಿದ ಲಕ್ಷ್ಮಣನು ಕೇವಲ ಹುಸಿ ವಚನಗಳನ್ನಿತ್ತು, ನೀನೋರ್ವ ಮಿಥ್ಯ ಸ್ನೇಹಿತ ಎಂಬುದನ್ನು ಸಾಬೀತುಪಡಿಸಿರುವೆ. ನೀನು ಅತ್ಯಂತ ತುಚ್ಛನು. ಯಾರು ಒಬ್ಬ ಪ್ರಾಮಾಣಿಕ ಸ್ನೇಹಿತನಿಂದ ಸಹಾಯವನ್ನು ಸ್ವೀಕರಿಸಿ ಆ ಸೇವೆಯನ್ನು ಮರಳಿ ತೀರಿಸುವುದಿಲ್ಲವೋ ಅಂತಹವನನ್ನು ಪಾಷಾಣ ಹೃದಯಿ ಎಂದು ಪರಿಗಣಿಸಿ ಸಂಹರಿಸಲಾಗುತ್ತದೆ. ಒಮ್ಮೆ ಇಂತಹ ಕೃತಜ್ಞ ವ್ಯಕ್ತಿಯೊಬ್ಬನನ್ನು ಕಂಡ ಬ್ರಹ್ಮದೇವನು ಹೀಗೆ ಹೇಳಿದನು: ಗೋಹತ್ಯ ಮಾಡಿದವನಿಗೆ, ಕುಡುಕನಿಗೆ, ಕಳ್ಳನಿಗೆ, ಪವಿತ್ರ ಪ್ರತಿಜ್ಞೆಯನ್ನು ಮುರಿದವನಿಗೆ ಪ್ರಾಯಶ್ಚಿತ್ತದ ದಾರಿಯನ್ನು ನಿರ್ದೇಶಿಸಲಾಗಿದೆ. ಆದರೆ ಕೃತಜ್ಞತೆ ಇಲ್ಲದಿರುವ ಜೀವಿಗೆ ಪ್ರಾಯಶ್ಚಿತ್ತವೇ ಇಲ್ಲ. ಸುಗ್ರೀವ, ನಾನು ನಿನ್ನನ್ನು ಎಚ್ಚರಿಸುತ್ತಿದ್ದೇನೆ. ನೀನು ಈಗಿಂದೀಗಲೇ ರಾಮನಿಗೆ ಸಹಾಯ ಮಾಡಲಾರಂಭಿಸದಿದ್ದರೆ ನೀನು ನಿನ್ನ ಸಹೋದರನಾದ ವಾಲಿಯನ್ನು ಯಮಲೋಕದಲ್ಲಿ ಹಿಂದೆಯೇ ಭೇಟಿಯಾಗುವೆ ಎಂದನು. ಸ್ನೇಹಿತರೆ, ರಾಮಾಯಣದ 67ನೇ ಒಂದು ಭಾಗವನ್ನು ನಾನಿಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೆಲ್ಲರಿಗೂ ನನ್ನ ನಮಸ್ಕಾರಗಳು. ನಾಳಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಜೈ ಶ್ರೀರಾಮ್.